ನಮಸ್ತೆ ಆತ್ಮೇರೆ, ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೆಲ್ತ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಅನೇಕರಿಗೆ ಈ ಒಂದು ವಾತಾವರಣದಲ್ಲಿ ಅಂದರೆ ಈಗ ಪ್ರೆಸೆಂಟು ಚಳಿ, ವಿಂಟರ್, ಈ ಒಂದು ವಾತಾವರಣದಲ್ಲಿ ಹಲವು ಥರದ ಸಮಸ್ಯೆಗಳು, ಸೈನಸ್ಸು, ಕೆಮ್ಮು, ಶೀತ ಆಗೋದು, ರನ್ನಿಂಗ್ ನೋಸು, ಕಫ ಆಗೋದು, ಬ್ರೆತ್ಲೆಸ್ ಆಗೋದು, ಅಸ್ತಮ ಉಂಟಾಗೋದು, ಮತ್ತು ಅದನ್ನು ದಾಟಿ ಇನ್ನೊಂದು ಸಮಸ್ಯೆ, ತುಂಬ ಚಳಿಗೆ ಮೈಕೈ ನಡುಕ ಬರೋದು, ಮತ್ತು ಚರ್ಮಗಳ ಸೀಳುವಿಕೆ, ಚಳಿಗೆ ಸ್ಕಿನ್ನೆಲ್ಲ ಚರ್ಮ ಎಲ್ಲ ಸೀಳ್ಕೊಂಡಿದೆ, ಅಂದರೆ ಚರ್ಮ ಹೊಡ್ಕೊಂಡಿದೆ ಅಂತ ಹೇಳ್ತಾರೆ. ಅದು ತುಟೀಲಿ, ಕೈ ಕಾಲುಗಳಲ್ಲಿ ಯಥೇಚ್ಛವಾಗಿ ಮೈಲಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಈ ರೀತಿ ಸಮಸ್ಯೆಗಳಿಗೆ ನಾವು ಏನು ಮಾಡ್ಬೋದು, ನಮ್ಮ ದೇಹನ ಅದಕ್ಕೆ ಆಪೋಸಿಟಾಗಿ ಬೆಚ್ಚಗಾಗಿಸ್ಬೇಕು. ಅಂದರೆ ನಮ್ಮ ಬಾಡಿಲಿ ಬಿಸಿನ ಕ್ರಿಯೇಟ್ ಮಾಡಬೇಕು. ಸುಮಾರು ಜನ ಹೇಳ್ತಿರ್ತಾರಲ್ವ, ಸ್ವಲ್ಪ ಈ ಥರ ಚಳಿ ಹೊಡೆದಾಗ ಪಾಪ ಆಚೆ ಸಿಕ್ಕಾಪಟ್ಟೆ ಚಳಿ, ಆಚೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಚಳಿಲಿ ಓಡಾಡೋಕ್ಕಾಗೋದಿಲ್ಲ. ಸೊ ಚಳಿಗೆ ಏನಾಗ್ತದೆ, ನಮ್ಮ ಅಂಗೈ ಅಂಗಾಲು ಹೋಲ್ ಬಾಡಿ ತಣ್ಣಗಾಗಬೇಕು. ಸೊ ಇಲ್ಲಿ ಯೋಗಿಕ್ ಟೆಕ್ನಿಕ್, ಯೋಗದ ಹಾದಿಲಿ ಒಂದು ಪ್ರಾಣಾಯಾಮ, ಒಂದು ಮುದ್ರಾ ಪ್ರಾಣಾಯಾಮ, ಹಾಗೆ ಕಲ್ಲರ್ ಥೆರಪಿ ಕೂಡ, ಇದರ ಮುಖೇನ ನಮ್ಮ ದೇಹವನ್ನು ಬೆಚ್ಚಗಾಗಿಸ್ಬೋದು. ಸೊ ಪ್ರಕೃತಿಯನ್ನು ಭೇದಿಸ್ತಕ್ಕಂಥ ಶಕ್ತಿ ಎಲ್ಲಿದೆ ಅಂದರೆ ಅದು ಪ್ರಾಣಾಯಾಮದಲ್ಲಿದೆ, ಮುದ್ರಾ ಪ್ರಾಣಾಯಾಮದಲ್ಲಿ ಮಾಡ್ಬೋದು. ಹಾಗೆ ಫುಡ್ಡು ಕೂಡ, ಕೆಲವೊಂದು ಫುಡ್ಡನ್ನು ಕೂಡ ನೋಡಿ, ಈ ಒಂದು ವಾತಾವರಣದಲ್ಲಿ ಫುಡ್ಡು ಸ್ವಲ್ಪ ಸ್ಪೈಸಿ, ಮಸಾಲೆ, ಖಾರ ತೆಗೆದುಕೊಂಡ್ರೆ ದೇಹ ಬೆಚ್ಚಗಾಗುತ್ತೆ. ಅದೇ ರೀತಿ ಇಲ್ಲಿ ಪ್ರಾಣಾಯಾಮ ಅಂತ ಹೇಳಿದ್ರು, ಈ ಪ್ರಾಣಾಯಾಮವನ್ನು ಅರಿತು ಕರೆಕ್ಟ್ ವಿಧಿವಿಧಾನದಲ್ಲಿ ಅಭ್ಯಾಸ ಮಾಡೋದು. ಸೊ ಈ ಪ್ರಾಣಾಯಾಮ ಆಗ್ಬೋದು, ಈ ಮುದ್ರಾ ಪ್ರಾಣಾಯಾಮ ಆಗ್ಬೋದು, ಯಾರು ಮಾಡಬಾರ್ದು ಅಂದರೆ ಪ್ರೆಗ್ನೆಂಟ್ ವುಮೆನ್ಸ್ ಮಾಡಬಾರ್ದು, ಅಧಿಕ ರಕ್ತದ ಒತ್ತಡ ಇದೆ, ಈಗಾಗಲೇ ಬಾಡಿಲಿ ಎಕ್ಸ್ಟ್ರೀಮ್ ಹೀಟ್ ಇದೆ, ಹೀಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇದೆ, ಅಥವಾ ಮಾಸಿಕ ಋತುಸ್ರಾವದ ಸಮಯದಲ್ಲಿ ಅಂದರೆ ಪೀರಿಯಡ್ ಟೈಮಲ್ಲಿ ಇದನ್ನು ಮಾಡಬಾರ್ದು. ಬಾಕಿಯವರೆಲ್ಲರೂ ಕೂಡ ಈ ಪ್ರಾಣಾಯಾಮವನ್ನು ಮಾಡಿ, ಮುದ್ರಾ ಪ್ರಾಣಾಯಾಮವನ್ನು ಮಾಡಿ, ಹಾಗೆ ಕಲ್ಲರ್ ಥೆರಪಿ ಕೂಡ ಅಪ್ಲೈ ಮಾಡಿ ನಿಮ್ಮ ದೇಹವನ್ನು ಬೆಚ್ಚಗಾಗಿಸ್ಬೋದು. ಚಳಿಗೆ ನಿಮ್ಮ ದೇಹ ನಡುಗ್ತಾ ಇದೆ ಅಂದಾಗ ಈ ಪ್ರಾಣಾಯಾಮನ ಮತ್ತು ಮುದ್ರಾ ಪ್ರಾಣಾಯಾಮನ, ಈ ಕಲ್ಲರನ್ನು ಅಪ್ಲೈ ಮಾಡಿ ನೋಡಿ, ನಿಮ್ಮ ದೇಹ ಬೆಚ್ಚಗಾಗುತ್ತೆ. ಇದನ್ನೇ ಪ್ರಕೃತಿಯನ್ನು ಭೇದಿಸ್ತಕ್ಕಂಥ ಶಕ್ತಿ ಎಲ್ಲಿ ನಾವು ಗಳಿಸ್ಬೋದು ಅಂದರೆ ಅದು ಯೋಗದ ಹಾದಿಲಿ ಪ್ರಾಣಾಯಾಮದ ಮುಖೇನ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಈ ಪ್ರಾಣಾಯಾಮವನ್ನು ಸೂರ್ಯ ಭೇದನ ಪ್ರಾಣಾಯಾಮ ಅಂತ ಕರೆದಿದೆ. ನಮ್ಮ ಎಡಮುಗಿನ ಹೋಳೆ ಚಂದ್ರನಾಡಿಯನ್ನು ಪ್ರತಿಪಾದಿಸುತ್ತೆ, ಬಲಮುಗಿನ ಹೋಳೆ ಸೂರ್ಯನಾಡಿಯನ್ನು ಪ್ರತಿಪಾದಿಸುತ್ತೆ. ಇಲ್ಲಿ ಸೂರ್ಯ ಭೇದನ ಪ್ರಾಣಾಯಾಮನ ಹೇಗೆ ಮಾಡೋದು, ನಮ್ಮ ದೇಹದಲ್ಲಿ ಈಗಾಗಲೇ ಶೀತ ಇದೆ, ಸೈನಸ್ ಇದೆ, ಮತ್ತು ನಮ್ಮ ದೇಹ ಚಳಿಗೆ ನಡುಗ್ತಿದೆ ನಮ್ಮ ದೇಹದಲ್ಲಿ, ಮತ್ತು ನಿಮ್ಮ ಕೈಕಾಲು ಎಲ್ಲವೂ ಕೂಡ ತಣ್ಣಗಾಗ್ತಿದೆ ಅನ್ನೋರು ಈ ಪ್ರಾಣಾಯಾಮವನ್ನು ಮಾಡಿ ನೋಡಿ. ಒಂದು 3 ರಿಂದ 5 ನಿಮಿಷ ಈ ಪ್ರಾಣಾಯಾಮವನ್ನು ಎಡೆಬಿಡದೆ ನೀವು ಮಾಡಿದಾಗದಲ್ಲಿ ನಿಮ್ಮ ದೇಹ ಬೆಚ್ಚಗಾಗುತ್ತೆ, ಬಾಡಿಲಿ ಸರ್ಕ್ಯುಲೇಷನ್ ಕ್ರಿಯೇಟ್ ಆಗುತ್ತೆ, ರಕ್ತ ಪರಿಚಲನೆ ಸುಗಮವಾಗುತ್ತೆ. ಎಡಹಸ್ತದಲ್ಲಿ ಈ ರೀತಿ ತೋರ್ಬೇಳೆ ಹೆಬ್ಬೆಣ್ಣು ತಾಗಿಸಿರಬೇಕು, ಇದಕ್ಕೆ ಚಿನ್ಮುದ್ರಾ, ಜ್ಞಾನ ಮುದ್ರಾ ಅಂತ ಕರೀತಾರೆ. ಬಲಗೈಯಲ್ಲಿ ಈ ರೀತಿ ತೋರ್ಬೇಳು ಮಧ್ಯಬೇಳನ್ನು ಮಡಚಿರಬೇಕು, ಇದಕ್ಕೆ ವಿಷ್ಣು ಮುದ್ರೆ ಅಥವಾ ನಾಸಿಕ ಮುದ್ರೆ ಅಂತ ಕರೀತಾರೆ. ಈ ರೀತಿ ಮುದ್ರೆನ ಮಾಡ್ಕೊಳ್ಳೋದು. ನೇರ ಕುತ್ಕೊಳ್ಳೋದು, ನಿಮಗೆ ನೇರ ಕುತ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂದರೆ ಗೋಡೆ ಒರೆಕೊಂಡು ಕುತ್ಕೊಂಬಿಡಿ, ಅಥವಾ ಚೇರ್ ಮೇಲೆ ಕುತ್ಕೊಂಡು ಕೂಡ ಈ ರೀತಿ ಮಾಡೋದು. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಲೆಫ್ಟ್ ನಾಸಲನ್ನು ಉಂಗುರದ ಬೆರಳಿನ ಸಹಾಯದಿಂದ ಈ ಎಡಮುಗಿನ ಹೊಳೆನ ಮುಚ್ಚೋದು, ರೈಟಲ್ಲಿ ನಿಧಾನವಾಗಿ ಉಸಿರು ತೆಗೆದುಕೊಳ್ಳೋದು. ಹೆಬ್ಬೆರಳಿನ ಸಹಾಯದಿಂದ ರೈಟ್ ನಾಸಲನ್ನು ಕ್ಲೋಸ್ ಮಾಡಿ ಲೆಫ್ಟನ್ನು ಓಪನ್ ಮಾಡಿ ಲೆಫ್ಟಲ್ಲಿ ಉಸಿರನ್ನ ಹೊರಹಾಕು. ಹೀಗೆ ರೈಟಲ್ಲಿ ತೊಗೊಂಡು ಲೆಫ್ಟಲ್ಲಿ ಹೊರಹಾಕು, ನಿರಂತರ ಮಾಡ್ತಾ ಹೋಗೋದು ನೋಡಿ. ಈ ರೀತಿ ನಿಧಾನವಾಗಿ ಈ ರೀತಿ ರೈಟಲ್ಲಿ ಉಸಿರು ತೆಗೆದುಕೊಂಡು ಲೆಫ್ಟಲ್ಲಿ ಬಿಡೋದು, ಮತ್ತು ರೈಟಲ್ಲಿ ತಗೊಂಡು ಉಸಿರನ್ನ ಲೆಫ್ಟಲ್ಲಿ ಬಿಡೋದು. ಈ ರೀತಿ ನಿರಂತರ ಮಾಡ್ತಾ ಹೋಗಿ ದೇಹ ಹಾಗೆ ವಾರಮ್ ಆಗ್ಬಿಡು, ಬೆಚ್ಚಗಾಗ್ಬಿಡು. ನಿಮ್ಮ ಅಂಗೈ ಪಾದಗಳೆಲ್ಲವೂ ಕೂಡ ತಣ್ಣಗಾಗಿದ್ರೆ ಮತ್ತೆ ತದನಂತರ ಕೆಲವೇ ನಿಮಿಷಗಳಲ್ಲಿ ಬೆಚ್ಚಗಾಗೋದನ್ನು ಕಾಣ್ಬೋದು. ಈ ರೀತಿ ಬೆಚ್ಚಗಿರೋದು ಸೂಕ್ತ. ಚಳಿಗೆ ಏನು ಮಾಡ್ತೀವಿ ನಾವು, ಬೆಚ್ಚಗೆ ಒದ್ಕೊಂಡು ಇನ್ನೆರಡರಿಗೂ ಮನಿಕೊಂತೀವಿ. ನಮ್ಮ ದೇಹದಲ್ಲಿ ಪ್ರತಿ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ನು, ಫುಡ್ ಸರ್ಕ್ಯುಲೇಷನ್ನು, ಎಲಿಮಿನೇಷನ್ನು
ಎಲ್ಲ ಟಾಕ್ಸಿನ್ ಹೊರ ಆಗಬೇಕು ಅಂದರೆ ದೇಹ ಬಿಸಿ ಇರಬೇಕು, ಎಲ್ಲ ಆರ್ಗನ್ಗಳ ಫಂಕ್ಷನ್ ಸುಗಮವಾಗಬೇಕು ಅಂದರೆ ದೇಹ ಬೆಚ್ಚಗಿರಬೇಕು. ಬಿಸಿನ ನಾವು ಕ್ರಿಯೇಟ್ ಮಾಡಲಿಕ್ಕೆ ಈ ಸೂರ್ಯ ಭೇದನ ಪ್ರಾಣಾಯಾಮ ಇದು ದಿವ್ಯ ಔಷಧಿ ಇದ್ದಾಗ, ಸೈನಸ್ ಇದ್ದವರಿಗೆ, ಕಫ ಇದ್ದವರಿಗೆ, ನೆಗಡಿ ಇದ್ದವರಿಗೆ, ರನ್ನಿಂಗ್ ನೋಸ್ ಇದ್ದವರಿಗೆ, ಅವ್ರಿಗೆಲ್ರಿಗೂ ಕೂಡ. ಸೊ ರನ್ನಿಂಗ್ ನೋಸ್ ಇದೆ, ನೋಸ್ ಬ್ಲಾಕ್ ಇದೆ ಅಂದರೆ ಮೂಗಿನ ಹೊಳೆನ ಕ್ಲೀನ್ ಮಾಡಿ ಮತ್ತೆ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿ. ತದನಂತರ ಒಂದು ಮುದ್ರೆ ಹೇಳ್ತೀವಿ. ಈ ಮುದ್ರೆಯನ್ನು ಸೂರ್ಯ ಮುದ್ರೆ ಅಂತಲೇ ಹೇಳಲಾಗಿದೆ. ನಿಮ್ಮ ಉಂಗುರದ ಬೆರಳು, ಎರಡೂ ಉಂಗುರದ ಬೆರಳನ್ನು ಅಟ್ ಅ ಟೈಮ್ ಬುಡಕ್ಕೆ ತಾಕ್ಸೋದು. ಇಲ್ಲಿ ಹೆಬ್ಬೆರಳಿದೆಯಲ್ಲ, ಇಲ್ಲಿ ಬುಡಕ್ಕೆ ತಾಗಿಸಿ ಹೆಬ್ಬೆರಳನ್ನು ಅದರ ಮೇಲೆ ಒತ್ತಿ ಹಿಡಿಯೋದು. ಈ ರೀತಿ ಒತ್ತಿ ಹಿಡಿದು ಈ ರೀತಿ ಅಂಗೈ ಮೇಲೆ ಇಡೋದು. ನೀವು ಮುದ್ರೆಯೊಂದಿಗೆ ಸುಮ್ಮನೆ ಇರೋದು, ಕಣ್ಮುಚ್ಚಿ ಉಚ್ಛ್ವಾಸ ನಿಶ್ವಾಸ ಗಮನಿಸ್ಬೋದು. ಅಥವಾ ಪ್ರತಿ ಬಾರಿ ದೀರ್ಘದ ಆಳವಾದ ಉಸಿರು ತೆಗೆದುಕೊಂಡು ಓಂಕಾರ ಉಚ್ಚಾರಣೆ ಮಾಡೋದು. ಈ ಮುದ್ರೆನ ನೀವು ಕುಳಿತುಕೊಂಡು ಮಾಡ್ಲಿಕ್ಕಾಗ್ತಿಲ್ಲ ಅಂದರೆ ಬೆನ್ಮೇಲೆ ಆಘಾತವಾಗಿ ಶವಾಸನದಲ್ಲಿ ಕೂಡ ಮಾಡ್ಬೋದು. ಅಥವಾ ನೇರ ಕುತ್ಕೊಳ್ಳಿಕ್ಕಾಗ್ತಿಲ್ಲ ಅಂದರೆ ಗೋಡೆವರೆಗೆ ಕುತ್ಕೋಬೋದು, ಚೇರ್ ಮೇಲೆ ಕುತ್ಕೊಂಡು ಕೂಡ ಈ ರೀತಿ ಮುದ್ರೆಯೊಂದಿಗೆ ಸಮಯ ಕಳೆಯಿತು. ಈ ರೀತಿ ಮುದ್ರೆ ಮಾಡ್ತಾ ಇದ್ದಂಗೆ ತಕ್ಷಣದಲ್ಲಿ ದೇಹ ವಾರ್ಮ್ ಆಗೋದು, ಬಿಸಿ ಆಗೋದನ್ನು ನೀವು ಕಾಣ್ಬೋದು. ಕೆಲವು ನಿಮಿಷಗಳ ಕಾಲ, ಅಟ್ಲೀಸ್ಟ್ ನೀವು 3ರಿಂದ 5 ನಿಮಿಷ 10 ನಿಮಿಷದವರೆಗೆ ಈ ಮುದ್ರೆಯೊಂದಿಗೆ ಆರಂಭಿಕ ಹಂತದಲ್ಲಿ ಬೆರಳುಗಳನ್ನು ಈ ರೀತಿ ಫೋಲ್ಡ್ ಮಾಡಿದಾಗ ಕೆಲವರಿಗೆ ನೋವು ಕಾಣಿಸ್ಕೊ. ನಿರಂತರ ಅಭ್ಯಾಸ ಮಾಡ್ತಾ ಬನ್ನಿ. ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲಿ ಫೈರ್ನ ಕ್ರಿಯೇಟ್ ಮಾಡಲಿಕ್ಕೆ ಇದು ತುಂಬಾ ಸಹಕಾರಿ. ಹಿಂದೆ ಹೇಳ್ದಂಗೆ ಸೈನಸ್ಸು, ರನ್ನಿಂಗ್ ನೋಸು, ಅಸ್ತಮ ಆ ರೀತಿ ಇದ್ದವರಿಗೆ ಇದು ಒಳ್ಳೆ ಚಿಕಿತ್ಸೆ ಇದ್ದಾಗಿರುತ್ತೆ. ಅದ್ಭುತವಾಗಿ ವರ್ಕ್ ಆಗುತ್ತೆ. ಸೂರ್ಯ ಮುದ್ರೆಯೊಂದಿಗೆ ಸಮಯನ ಕಳೀತಕ್ಕಂಥದ್ದು ಅಥವಾ ಡೀಪ್ ಬ್ರೀತ್ ತಗೊಳ್ಳೋದು. ಈ ರೀತಿ 5 ನಿಮಿಷ 10 ನಿಮಿಷ ನಿರಂತರ ಸೂರ್ಯ ಮುದ್ರೆಯೊಂದಿಗೆ ಓಂಕಾರ ಉಚ್ಚಾರಣೆ ಮಾಡೋದು. ಅಥವಾ ಓಂಕಾರ ಉಚ್ಚಾರಣೆ ಮಾಡಲಿಲ್ಲ ಅಂದರೂ ಮುದ್ದೆಯೊಂದಿಗೆ ಸಮಯವನ್ನು ಕಳೀತಕ್ಕಂಥದ್ದು ಮಾಡಿದಾಗ ನಿಮ್ಮ ದೇಹದಲ್ಲಿ ಶಾಖ ನಿರ್ಮಾಣ ಆಗೋದು, ಬಿಸಿ ಕ್ರಿಯೇಟ್ ಆಗೋದು. ಆ ಬಿಸಿಯಿಂದ ಕೋಲ್ಡ್ ರಿಲೇಟೆಡು ಅನೇಕ ಥರದ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆ ಹೇಳ್ತಾರೆ, ಬೆಳಗ್ಗೆ 7 ಗಂಟೆ ಆಗಿದೆ, 6:30 7 ಗಂಟೆ 8 ಗಂಟೆ ಆಗ್ತಾಯಿದೆ, ಆಗಲೂ ಕೂಡ ಚಳಿ ಇದೆ, ಹೊರಗೆ ಹೋದಾಗ ಮೈ ನಡುಗ್ತಿದೆ ಅಂದಾಗ ಒಂದು ಕಲ್ಲರ್ ಥೆರಪಿ ಕೂಡ ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾರ್ಟ್ನ ಪ್ರಕಾರ ಮೇಲೆ ತೋರಿಸ್ತದೆ. ಎರಡೂ ಕೈನ ತೋರ್ಬೆರಳುಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಬಲಗೈನ ತೋರ್ಬೆರಳು ಜಲವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಎಡಗೈನ ತೋರ್ಬೆರಳು ಅಗ್ನಿಯನ್ನು ಫೈರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಎರಡೂ ತೋರ್ಬೆರಳು ಉಗುರ ಕೆಳಗಡೆ ಸ್ಕೈ ಬ್ಲೂ ಕಲರು ಡಾಟನ್ನು ಇಡೋದು. ಜಸ್ಟ್ ಈ ರೀತಿ ಡಾಟ್ ಇಡಿ. ಅದ್ಭುತವಾಗಿ ನಿಮ್ಮ ದೇಹ ನಡುಕ ಉಂಟಾಗೋದು ಅಥವಾ ಹಿಂದೆ ಹೇಳಿದಂಗೆ ಕೋಲ್ಡ್ ರಿಲೇಟೆಡ್ ಸಮಸ್ಯೆ ಇದ್ದರೆ ಅವರಿಗೆ ಇದು ಚಿಕಿತ್ಸೆ ಇದಾಗಿದೆ. ಈ ರೀತಿ 2 ಸ್ಕೈ ಬ್ಲೂ ಕಲರು ಡಾಟನ್ನು ಇಡೋದು. ಡಾಟ್ ಇಟ್ಟ ಮೇಲೆ ಒಂದು 3-4 ತಾಸು ಕೈಯಲ್ಲಿರಲಿ, ತದನಂತರ ಅಳಿಸಿ ಒಂದು 3 ಅವರ್ ಆದರೂ ಇದನ್ನು ಉಳಿಸ್ಕೊಳ್ಳೋದು. ಸೊ ಈ ರೀತಿ ಕಲರ್ ಹಾಕೋದ್ರಿಂದ ಕೂಡ ನಿಮ್ಮ ದೇಹದಲ್ಲಿ ಶಾಖ ನಿರ್ಮಾಣ ಆಗುತ್ತೆ. ಸೊ ಹಿಂದೆ ಹೇಳಿದಾಗೆ ಬಹಳ ಮುಖ್ಯವಾಗಿ ಪ್ರೆಗ್ನೆಂಟ್ ವುಮೆನ್ಸು ಅಥವಾ ಮೆನ್ಸಸ್ಸು ಟೈಮ್ನಲ್ಲಿ ಅಥವಾ ಹೈ ಬ್ಲಡ್ ಪ್ರೆಷರ್ ಇರೋರು, ಸೊ ಇದನ್ನು ಮಾಡಬಾರ್ದು. ಬಾಕಿಯವರೆಲ್ಲರೂ ಕೂಡ ಈ ರೀತಿ ಪ್ರಾಣಾಯಾಮ ಆಗ್ಬೋದು, ಮುದ್ರಾ ಪ್ರಾಣಾಯಾಮ ಆಗ್ಬೋದು, ಈ ಕಲರ್ ಥೆರಪಿನ ಮಾಡೋದ್ರಿಂದ ದೇಹದಲ್ಲಿ ಶಾಖ ನಿರ್ಮಾಣ ಆಗುತ್ತೆ. ಈ ಒಂದು ವಾತಾವರಣಕ್ಕೆ ಇದು ಮಹತ್ತರವಾದ ಲಾಭ ಪ್ರಯೋಜನ ಉಂಟು ಮಾಡುತ್ತೆ. ಸೊ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರ, ಅಂದರೆ ಸೈಡ್ ಎಫೆಕ್ಟ್ ಮೀನ್ಸ್ ಯಾವುದೇ ಔಷಧಿ ಹೊರಭಾಗದಿಂದ ಯಾವುದೇ ಸಪ್ಲಿಮೆಂಟ್ರಿ ಔಷಧಿ ತೆಗೆದುಕೊಳ್ತೀರ, ನಿಮ್ಮ ದೇಹವನ್ನು ನ್ಯಾಚುರಲ್ ಆಗಿ ಬೆಚ್ಚಗಾಗಿಸಲು ನೀವು ಕೋಲ್ಡ್ ರಿಲೇಟೆಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ಸೂರ್ಯ ಭೇದನ ಪ್ರಾಣಾಯಾಮ, ಸೂರ್ಯ ಮುದ್ರೆ ಮತ್ತು ಮುದ್ರೆಯೊಂದಿಗೆ ಮುದ್ರಾ ಪ್ರಾಣಾಯಾಮ ಮಾಡೋದು, ಹಾಗೆ ಕಲರ್ ಥೆರಪಿನ ಯೂಸ್ ಮಾಡಿ ಕೋಲ್ಡ್ ರಿಲೇಟೆಡ್ ಸಮಸ್ಯೆಯಿಂದ ಅಥವಾ ಈ ಒಂದು ವೆದರಿಗೆ ನಮ್ಮ ದೇಹದಲ್ಲಿ
ಅಂದರೆ ವಾತಾವರಣದ ಮೇರೆಗೆ ದೇಹದಲ್ಲಿ ತುಂಬ ಚಳಿ, ಚರ್ಮಗಳ ಸೀಳುವಿಕೆ ಅಥವಾ ಸೈನಸ್ ಆಗ್ತಾಯಿದ್ರೆ, ತಲೆ ಭಾರ ಆಗ್ತಾಯಿದ್ರೆ, ಸೊ ತಲೆ ಭಾರ ಆಗ್ತಾಯಿದ್ರು ಕೂಡ ಅಷ್ಟೇ, ಈ 2 ಕಲರ್ ಇಟ್ಟು ನೋಡಿ. ತಲೆ ಭಾರ ಇದ್ದರೆ ಅದು ಕಡಿಮೆ ಆಗೋದು, ಅಥವಾ ನಿಮ್ಮ ಅಂಗೈ ಅಂಗಾಲು ಮುಟ್ಟು ನೋಡಿದ್ರೆ ತಣ್ಣಗಿರೋದು, ಅವರೆಲ್ರಿಗೂ ಕೂಡ ಈ ಮುದ್ರಾ ಪ್ರಾಣಾಯಾಮ ಹಾಗೆ ಈ ಕಲರ್ ಥೆರಪಿ ತುಂಬ ಲಾಭ ಪ್ರಯೋಜನ ಉಂಟು ಮಾಡುತ್ತೆ. ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.